ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ್ ಕೈಯಲ್ಲಿ ಜಾನು ಸಿಕ್ಬಿಟ್ಟಿದ್ದಾರೆ. ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಗ್ತದೆ. ಇಲ್ಲಿ ಜಾನು ಕುತ್ತಿಗೆಯಲ್ಲಿರೋ ತಾಳಿಯನ್ನ ಕಿತ್ತಿಸಿದು ಇಲ್ಲಿ ಜಯಂತ್ ಮುಖಕ್ಕೆ ಬಿಸಾಡೋದ್ರ ಮುಖಾಂತರ ಸಂಬಂಧವನ್ನ ಕಡಿದು ಹಾಕ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ್ಗೆ ಗೊತ್ತಿಲ್ಲದೆ ಇಲ್ಲಿ ಜಾನು ವೆಂಕಿ ಅಮ್ಮನನ್ನ ಬಿಡಿಸ್ಕೊಂಡು ಬರೋ ಪ್ರಯತ್ನಕ್ಕೆ ಮುಂದಾಗಿರ್ತಾರೆ. ಆದರೆ ಇಲ್ಲಿ ಜಯಂತ ರಾತ್ರಿ ಹೊತ್ತಲ್ಲಿ ಮನೇಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಜಾನು ವಿಶ್ವನ ಜೊತೆ ಮನೆಯಿಂದ ಹೋಗ್ತಾರೆ. ಆದರೆ ಜಯಂತ್ಗೆ ಗೊತ್ತಾಗಿಲ್ವಾ ಅನ್ಕೊಂಡ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಜಯಂತ ಕುಡಿತಕ್ಕಂಥ ಹಾಲಿನಲ್ಲಿ ಮಿಕ್ಸ್ ಮಾಡಿದ್ದ ಇಲ್ಲಿ ಜಯಂತ್ಗೆ ಕೊಟ್ಟಿದ್ರು. ಹಾಗಾಗಿ ಜಯಂತ್ ನಿದ್ರೆಗೆ ಜಾರಿದ್ದಾರೆ. ಇದೇ ಒಂದು ಸಮಯದಲ್ಲಿ ಇಲ್ಲಿ ಜಾನು ವಿಶ್ವನ ಜೊತೆಯಾಗಿ ವೆಂಕಿ ಅಮ್ಮನ ಒಂದು ಬಳಿಗೆ ಹೋಗ್ತಿದ್ದಾಳೆ. ಅಲ್ಲಿ ವೆಂಕಿ ಅಮ್ಮನನ್ನ ಹುಡುಕೋ ಪ್ರಯತ್ನವಾಗಿ ಮಾಸ್ಕ್ ಹಾಕೊಂಡಿದ್ದೆ ಹುಡುಗನ ವೇಷದಲ್ಲಿ ಜಾನು ವಿಶ್ವನ ಜೊತೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಜಯಂತ್ ಕಡೆ ಹುಡುಗರು ಆಟ ಆಡ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ವೆಂಕಿ ಅಮ್ಮನ ಹತ್ರ ಬಂದು ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ತೀವಿ, ಹೆದರ್ಕೋಬೇಡಿ ಅಮ್ಮ ಅಂತ ಹೇಳಿ ಅವರನ್ನ ಬಿಡಿಸಿ ಮುಕ್ತಗೊಳಿಸಿ ಅಲ್ಲಿಂದ ವಿಶ್ವ ಮತ್ತೆ ಜಾನು ಇಬ್ರು ಕೂಡ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿದ್ದಂತಹ ಹುಡುಗರು ಅದನ್ನ ನೋಡಿದೆ ಜಾನು ಮತ್ತೆ ವಿಶ್ವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಾನು ಮತ್ತೆ ವಿಶ್ವ ಕೂಡ ಸಖತ್ತಾಗಿ ಫೈಟ್ ಮಾಡ್ತಾರೆ. ಫೈಟ್ ಮಾಡೋದ್ರ ಮುಖಾಂತರ ವೆಂಕಿ ಅಮ್ಮನನ್ನ ಅಲ್ಲಿಂದ ಹೊರ ತರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಅದರಲ್ಲಿ ಸಫಲ ಆಗೋದಿಲ್ಲ. ಯಾಕಂದ್ರೆ ವೆಂಕಿ ಅಮ್ಮನ ಕತ್ತಿಯನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಹುಡುಗರು ಹೆದರಿಸ್ತಾರೆ. ಹಾಗಾಗಿ ಜಾನು ಮತ್ತೆ ವಿಶ್ವ ಮತ್ತೆ ಅಲ್ಲಿಂದ ಮನೆಗೆ ವಾಪಸ್ ಆಗ್ತಾರೆ. ಇದರ ನಡುವೆ ಇಲ್ಲಿ ಜಯಂತ್ಗೆ ಎಚ್ಚರವಾಗತ್ತೆ. ಇಡೀ ರಾತ್ರಿ ಪೂರ ಅವ್ರ ಕಡೆ ಹುಡುಗ ಕಾಲ್ ಮಾಡಿದ್ರು. ಬಟ್ ಜಯಂತ್ ಕಾಲ್ ಪಿಕ್ ಮಾಡಿರ್ಲಿಲ್ಲ. ಯಾಕಂದ್ರೆ ಅವರು ಡೀಪ್ ಸ್ಲೀಪ್ಗೆ ಹೋಗಿದ್ರು. ಅದರಿಂದಾನೇ ಇಲ್ಲಿ ಜಯಂತ್ ಫೋನ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಫೋನ್ ರಿಸೀವ್ ಮಾಡ್ತಾರೆ. ಏನ್ ಸರ್ ಇದು, ರಾತ್ರಿಯಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ ಬಟ್ ನೀವು ಕಾಲೇ ಪಿಕ್ ಮಾಡ್ತಿಲ್ವಲ್ಲ, ಯಾಕೆ ಅಂತ ಕೇಳಿದಾಗ ಇಲ್ಲ ನನಗೆ ನಿದ್ರೆ ಬಂದ್ಬಿಡ್ತು, ಸಾರಿ ಏನಾಯ್ತು, ಯಾಕೆ ಕಾಲ್ ಮಾಡಿದ್ದೆ ನೀನು ಅಂತ ಕೇಳಿದಾಗ ನಿನ್ನೆ ರಾತ್ರಿ ದೊಡ್ಡ ಇನ್ಸಿಡೆಂಟ್ ನಡೀತು ಸರ್. ಯಾರೋ ಇಬ್ರು ಬಂದಿದ್ರು. ಇಬ್ರು ಬಂದು ಆ ತಾಯಿಯನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಬಟ್ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಆಕೆ ಕಥೆಯನ್ನೇ ಮುಗಿಸ್ತೀವಿ ಅಂತ ಹೆದರಿಸಿ ನಾವು ಅವರನ್ನ ನಮ್ಮ ಒಂದು ಕಸ್ಟಡಿಗೆ ತಗೊಂಡ್ವಿ ಅಂತ ಹೇಳ್ತಾರೆ. ಹೌದಾ, ಈಗ ಹೇಗಿದ್ದಾರೆ ಮದರ್ ಇಂಡಿಯಾ ಅಂತ ಜಯಂತ್ ಕೇಳ್ತಾರೆ. ಖಂಡಿತ ಅವರು ಆರಾಮಾಗೆ ಇದ್ದಾರೆ, ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಹೇಳಿ ಹುಡುಗ ಹೇಳ್ತಾರೆ. ಸರಿ ಆಯ್ತು, ಬಂದಿದ್ದವ್ರು ಯಾರು ಅನ್ನೋದು ಗೊತ್ತಿದ್ಯಾ ಅಂದಾಗ ಇಬ್ರು ಹುಡುಗರ ವೇಷದಲ್ಲೇ ಬಂದಿದ್ರು. ಬಟ್ ಒಬ್ಳು ಮಾತ್ರ ಹುಡುಗಿ ಆಗಿದ್ರು ಅಂದಾಗ ಹೇಗೆ ಹೇಳ್ತೀಯ ನೀನು ಅಂದಾಗ ಹುಡುಗನ ವೇಷದಲ್ಲಿ ಬಂದದ್ ಮಾತ್ರಕ್ಕೆ ಅದು ಹುಡುಗನ ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಹೇಳ್ತಾನೆ ಹುಡುಗ. ಹೌದಾ, ಫೋಟೋ ತೆಗೆದಿಟ್ಕೊಂಡಿದ್ಯಾ ಅಂದಾಗ ಹೌದು ಸರ್, ಫೋಟೋ ತೆಗೆದಿಟ್ಕೊಂಡಿದ್ದೀನಿ, ಅದನ್ನ ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿ ಹುಡುಗ ಜಯಂತ್ಗೆ ಫೋಟೋವನ್ನ ಶೇರ್ ಮಾಡ್ತಾರೆ. ಆ ಒಂದು ಫೋಟೋವನ್ನ ನೋಡಿದೆ, ಇದನ್ನ ಎಲ್ಲೂ ನೋಡಿದನಲ್ಲ ಕಾಲ್ಗೆಜ್ಜಿನ ಅಂತ ಅನ್ಸೋಕ್ ಶುರು ಆಗುತ್ತೆ. ಇದು ಚಿನ್ನು ಮರಿದ ಅಂತ ಹೇಳಿ ಅನ್ಸುತ್ತೆ. ಇಲ್ಲ ನಾನು ಚಿನ್ನು ಮರಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನಂತರ ಅವರ ಫೋನ್ ನಲ್ಲಿ ಒಂದು ಕ್ರಿಯೇಟ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಹೇಗೆ ಆಗೋಕ್ ಸಾಧ್ಯ ಅಂತ ಹೇಳಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅಲ್ಲಿ ಚಿನ್ನು ಮರಿದೆ ಫೋನ್ ನಂಬರ್ ಅಟ್ಯಾಚ್ ಆಗಿರುತ್ತೆ. ಏನಿದು, ನನ್ನ ಫೋನನ್ನು ಟ್ರ್ಯಾಪ್ ಮಾಡಿದ್ದಾರೆ ಇವರು, ಏನು ಮಾಡಲಿ ನಾನು ಅಂತ ಅನ್ಕೊಂಡಿದ್ದೆ. ಅಲ್ಲಿಗೆ ಜಾನು ಬರ್ತಾರೆ. ಜಾನು ಕೀ ತಗೊಂಡು ಬಂದಾಗ ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಜಾನುನ ನೋಡ್ತಾ ಕೀಯನ್ನ ಹಾಗೆ ಕೆಳಗಡೆ ದೊಪ್ಪನೆ ಬೀಳಿಸಿ ನಂತರ ಕೀ ತಗೊಳ್ಳೋಕೆ ಜಯಂತ್ ಮುಂದಾದಾಗ ಕಾಲಲ್ಲಿರೋ ಕಾಲ್ಗೆಜ್ಜಿಯನ್ನ ಗಮನಿಸ್ತಾರೆ. ಇಲ್ಲಿ ಗೊತ್ತಾಗ್ಬಿಡುತ್ತೆ ಜಯಂತ್ಗೆ ಈಕೆಯನ್ನೇ ನೆನ್ನೆ ಅಲ್ಲಿಗೆ ಹೋಗಿದ್ದು ಅಂತ, ಜೊತೆಗೆ ತನ್ನ ಫೋನ್ ಟ್ರ್ಯಾಪ್ ಆಗಿದೆ ಅನ್ನೋ ವಿಷಯ ಕೂಡ ತಿಳಿದಂತ ಜಯಂತ ಮತ್ತೆ ತನ್ನ ಅಪರವತಾರವನ್ನ ಜಾನು ಮುಂದೆ ತೋರಿಸ್ತಿದ್ದಾರೆ. ಇಲ್ಲಿ ಜಾನುವನ್ನ ಕಿಣಕಿ ಮಾತನಾಡ್ತಿದ್ದಾರೆ. ಇದರಿಂದ ಒಂದು ಕ್ಷಣ ಜಾನು ಮೊದಲಿನ ಹಾಗೆನೆ ಬೆಚ್ಚಿ ಬಿದ್ದುಬಿಡ್ತಾರೆ. ಬಿಕಾಸ್ ಇಲ್ಲಿ ಜಯಂತ್ ನಡವಳಿಕೆ ಆಗಿತ್ತು. ಕೆಲವೊಮ್ಮೆ ನಾವು ಬದಲಾಗ್ತೀನಿ ಅಂತ ಹೇಳಿದ್ರು ಕೂಡ ಕೆಲವೊಬ್ರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವಕಾಶ ಮಾಡಿಕೊಡದೆ ಇದ್ದಾಗ ನಾವು ಏನಾಗ್ತೀವಿ ಅಂತ ಗೊತ್ತಾ ಅಂತೆಲ್ಲ ಹೇಳಿ ಹೆದರಿಸ್ಬಿಡ್ತಾರೆ. ಯಾಕೆ ರೀತಿ ನಡ್ಕೋತಾ ಇದ್ರೆ ಅಂತ ಹೇಳಿ ಜಾನು ಕೇಳಿದಾಗ ಆ ರೀತಿ ಏನಿಲ್ಲ, ಸುಮ್ಮನೆ ಹೇಳ್ದೆ, ನಾನು ಎಷ್ಟೇ ಬದಲಾದ್ರೂ ಕೂಡ ನೀವು ನನ್ನನ್ನು ನಂಬ್ತಾ ಇಲ್ವಲ್ಲ, ಹಾಗಾಗಿ ಮಾತನಾಡಬೇಕಾಯ್ತು ಅಷ್ಟೇ ಅಂತ ಹೇಳಿ ಜಯಂತ್ ಹೇಳ್ತಾರೆ. ನಂತರ ಇಲ್ಲಿ ಜಾನುಗೆ ಒಂದು ಕ್ಷಣ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಇವ್ರಿಗೆ ವಿಷಯ ಗೊತ್ತಾಗಿರೋದಕ್ಕೆ ಈ ರೀತಿ ವಿಚಿತ್ರವಾಗಿ ನಡ್ಕೋತಿದ್ದಾರೆ ಮೊದಲನಾಗೆ ಅಂತ ಹೇಳಿ ಜಾನುಗೆ ಅನುಮಾನ ಬರುತ್ತೆ. ಅದರ ನಡುವೆ ಇಲ್ಲಿ ಜಯಂತ ಜಾನು ಹತ್ರ ಬರ್ತಾರೆ. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದು ಸ್ವಲ್ಪ ತಡವಾಗುತ್ತೆ ಅಂತ ಹೇಳ್ತಾರೆ. ಇದನ್ನ ನಂಬ್ಕೋತಾಳೆ ಜಾನು. ಇಲ್ಲಿ ಜಯಂತ್ ಬರೋದು ತಡವಾಗುತ್ತೆ ಅಂದಮೇಲೆ ನಾನು ವಿಶ್ವನಿಗೆ ಕಾಲ್ ಮಾಡೋದ್ರ ಬದಲು ನಾನೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ವೆಂಕಿ ಅಣ್ಣನ ಅಮ್ಮನನ್ನ ಬಿಡಿಸ್ಕೊಂಡು ಬರೋದು ಒಳ್ಳೇದು ಅಂತ ಹೇಳಿ ಅನ್ಕೊಂಡಿದ್ದೆ.
ಜಾನು ಪ್ಲಾನ್ ಮಾಡ್ತಾಳೆ. ಇತ್ತ ಕಡೆ ಜಯಂತ್ ನಿಜಕ್ಕೂ ಕೂಡ ಹೊರಗಡೆ ಹೋಗ್ತಿದ್ದಾರೆ ಅನ್ಕೊಂಡ್ರೆ ಖಂಡಿತ ಇಲ್ಲ. ಇಲ್ಲಿ ಜಾನುವನ್ನ ನಂಬಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಜಯಂತ್ ಹೊರಗಡೆ ಹೋಗ್ತೀನಿ ಅಂದದ್ದು. ಯಾಕಂದ್ರೆ ಇತ್ತೀಚೆಗೆ ಜಾನು ಪದೇ ಪದೇ ಹೊರಗಡೆ ಹೋಗ್ತಿರೋ ವಿಷಯ ಜಯಂತ್ಗೆ ಗೊತ್ತಿತ್ತು. ಬಟ್ ಆದಾಗ್ಯೂ ಕೂಡ ಅಂಗಡಿಗೆ ಹೋಗಿದ್ದೆ, ತರಕಾರಿ ಅಂಗಡಿಗೆ ಹೋಗಿದ್ದೆ, ಅದು ಇದು ಅಂತ ಹೇಳಿ ಜಾನು ತೇಪೆ ಹಚ್ಚಿದ್ರು. ಬಟ್ ಇವಾಗ ಜಯಂತ್ಗೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಿದೆ. ನಾನು ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಇವರು ನನ್ನನ್ನು ಫಾಲೋ ಮಾಡಿಕೊಂಡು ಆ ಜಾಗಕ್ಕೆ ಹೋಗಿ ಬರ್ತಿದ್ದಾರೆ ಅನ್ನೋದು. ಹಾಗಾಗಿ ಈ ಬಾರಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಜಯಂತ್ ಪ್ಲಾನ್ ಮಾಡ್ಕೋತಾರೆ. ಅದೇ ಕಾರಣದಿಂದಾನೇ ಇವರು ಜಾನು ಹತ್ರ ಹೋಗಿದ್ದೆ, ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳುದು. ಯಾಕಂದ್ರೆ ಅವರು ಅನ್ಕೊಂಡಿರ್ತಾರೆ ನಾನು ಈ ರೀತಿ ಹೇಳಿದ್ರೆ ಖಂಡಿತ ಅವರು ಮತ್ತೆ ಅದೇ ಗೋಡನ್ಗೆ ಹೋಗ್ತಾರೆ ಅಂತ. ಫೈನಲಿ ಜಯಂತ್ ಗೆಸ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಾನು ಮನೆ ಬಿಟ್ಟು ಜಯಂತ್ ಆಫೀಸಲ್ಲಿದ್ದಾರೆ, ಹೊರಗಡೆ ಹೋಗ್ತಿದ್ದಾರೆ ಅನ್ನೋದನ್ನ ಅನ್ಕೊಂಡಿದ್ದೆ. ಕೊನೆಗೂ ಆ ಒಂದು ಗೋಡೌನ್ಗೆ ಹುಡುಗನ ವೇಷದಲ್ಲಿ ಎಂಟ್ರಿ ಕೊಡ್ತಾರೆ. ಹುಡುಗನ ವೇಷದಲ್ಲಿ ಎಂಟ್ರಿ ಕೊಟ್ಟಂತ ಜಾನು ನಿಜಕ್ಕೂ ಅಚ್ಚರಿ ಆಗ್ತಾಳೆ. ಬಿಕಾಸ್ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಅದನ್ನ ನೋಡಿದ್ದೆ ಜಾನುಗೆ ಅನ್ಸುತ್ತೆ ನಿನ್ನೆ ನಾವು ಬಂದು ಅಮ್ಮನ್ನ ಕರ್ಕೊಂಡು ಹೋಗೋಕೆ ನೋಡಿದ್ವಿ ಅಲ್ವಾ, ಅದೇ ಕಾರಣಕ್ಕೆ ಅವರು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿಸಿರ್ಬೋದು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ ನಾನು ಅಂತ ಅನ್ಕೋತಿದ್ದಾಗೆ ಮುಂದೆ ಒಂದು ಚೀರಲ್ಲಿ ವೆಂಕಿಯ ಅಮ್ಮ ಕುತ್ಕೊಂಡಿರ್ತಾರೆ. ಅದನ್ನ ನೋಡ್ದಂತ ಜಾನು ಹೋಗಿದ್ದೆ. ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ನಾನು ಮತ್ತೆ ಬಂದಿದ್ದೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ತಕ್ಷಣ ಎದ್ದೇಳ್ತಾರೆ ಅವರು. ಎದ್ದೇಳ್ತಿದ್ದಾಗೆ ಜಾನು ಶಾಕ್ ಆಗಿದ್ದಾಳೆ. ಬಿಕಾಸ್ ಅಲ್ಲಿರೋದು ವೆಂಕಿಯ ಅಮ್ಮ ವೈದೇಹಿ ಅವರಲ್ಲ, ಅದಕ್ಕೆ ಬದಲಾಗಿ ಜಾನುವಿನ ಗಂಡ ಜಯಂತನ್ನ ನೋಡಿದೆ ಬೆಚ್ಚಿ ಬೀಳ್ತಾಳೆ ಜಾನು. ಏನಿದು ಚಿನ್ನುಮರೆ, ನೀವು ಇಲ್ಲಿಗೆ ಬಂದಿದ್ರ, ಎಲ್ಲ ನಿಮಗೆ ಗೊತ್ತಾಗೋಯ್ತು ಅಲ್ವಾ? ಗೊತ್ತಾದ್ಮೇಲೆ ಇನ್ನೇನಿದೆ ಮುಚ್ಚು ಮರೆ ಮಾಡೋದಕ್ಕೆ? ಹೌದು, ಆಕೆ ನನ್ನ ತಾಯಿ ಅಲ್ಲ, ನಿಮ್ಮ ಅಣ್ಣ ವೆಂಕಿ ಅಮ್ಮನ ತಾಯಿ. ಇವತ್ತು ನಾನು ಅವರನ್ನ ಕೂಡ ಹಾಕಿದ್ದೇನೆ. ಆದರೆ ಯಾಕೆ ಏನು ಅಂತ ಗೊತ್ತಾ? ನಮ್ಮ ಒಳ್ಳೆತನ ಯಾವುದಾದ್ರೂ ನಿಮಗೆ ಕಾಣಿಸುತ್ತಾ? ನಾವೇನಾದ್ರೂ ಒಂದು ಕೆಟ್ಟತನ ಮಾಡಿಬಿಟ್ರೆ ಅದೇ ನಿಮ್ಮ ಕಣ್ಣ ಕಾಣಿಸ್ಬಿಡುತ್ತೆ ಅಲ್ವಾ? ಒಳ್ಳೆತನ ಏನು ಕಾಣಿಸೋದೇ ಇಲ್ಲ ಅಲ್ವಾ? ನಮ್ಮ ಹಳೆ ವಿಷಯಗಳು ಏನು ಅನ್ನೋದು ಕೂಡ ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ? ಹಾಗೆ ಹೀಗೆ ಅಂತ ಹೇಳಿ ಜಾನುವನ್ನ ತರಾಟೆಗೆ ತಗೋತಿದ್ದಾರೆ ಜಯಂತ್. ಇದರ ನಡುವೆ ಇಲ್ಲಿ ಜಾನು ತನ್ನ ಅಪರವತಾರವನ್ನ ತೋರಿಸುವುದಕ್ಕೆ ಮುಂದಾಗ್ತಿದ್ದಾಳೆ. ತನ್ನ ಇಡೀ ಫ್ಯಾಮಿಲಿಯನ್ನ ಅಲ್ಲೇ ಗೋಡೌನ್ಗೆ ಕರೆದಿದ್ದಾಳೆ. ಇಡೀ ಫ್ಯಾಮಿಲಿ ಕೂಡ ಅಲ್ಲಿಗೆ ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲರ ಸಮೇತ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಜಯಂತ್ನ ನಿಜ ಅವತಾರ ಏನು ಅನ್ನೋದು ಇಡೀ ಫ್ಯಾಮಿಲಿ ಮುಂದೆ ಬಯಲು ಮಾಡೋದಕ್ಕೆ ಜಾನು ಸಿದ್ಧವಾಗಿ ಬಂದಿದ್ದಾಳೆ. ಜಯಂತ್ ಕೂಡ ಅಲ್ಲೇ ಇದ್ದಾರೆ. ನೀವು ಎಲ್ಲರೂ ಕೂಡ ಅನ್ಕೊಂಡಿದ್ರ ಈ ಜಯಂತ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಪ್ರೀತಿಯ ಅಮೃತ ಧಾರಿಯನ್ನೇ ಹರಿಸ್ತಿದ್ದಾರೆ ಅಂತ. ಬಟ್ ನೀವು ಅನ್ಕೊಂಡಾಗೆ ಯಾವುದು ಕೂಡ ಇಲ್ಲ. ಬಿಕಾಸ್ ಇವರು ಅನ್ಕೊಂಡಾಗ ಅಲ್ವೇ ಅಲ್ಲ. ನೀವು ಏನು ನೋಡ್ತಿದ್ರು ಅದೆಲ್ಲ ನಿಜವಾದ ಜಯಂತ್. ಈ ಜಯಂತ ಮನುಷ್ಯ ರೂಪದ ರಾಕ್ಷಸ ಅಂತ ಹೇಳಿ ಜಾನು ಸತ್ಯವನ್ನ ಹೇಳ್ತಿದ್ದಾಗ ಇಡೀ ಮನೆ ಶಾಕ್ ಆಗತ್ತೆ. ನಿಮ್ಗೆ ಗೊತ್ತಿದ್ಯಾ ಇವ್ರು ಎಂತೆಂಥದ್ದೆಲ್ಲ ಮಾಡಿದ್ದಾರೆ ಅಂತ? ಜೊತೆಗೆ ಇವರ ಜೊತೆ ಪ್ರೀತಿಯಿಂದ ಬದುಕೋದಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ನನ್ನಲ್ಲಿ ಇವ್ರಿಗೆ ಕೊಡೋದಕ್ಕೆ ಪ್ರೀತಿನೇ ಇಲ್ಲ, ಇವರ ಅವಶ್ಯಕತೆ ನನಗಿಲ್ಲ, ನಾನು ಇವರ ಬದುಕಿಂದ ದೂರ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಕುತ್ಕಲ್ಲಿರೋ ಜಯಂತ್ ಕಟ್ಟಿದಂತ ತಾಳಿಯನ್ನ ಕಿತ್ತೆಸೆದು ಇಲ್ಲಿ ಜಯಂತ್ ಕೈಗಿಟ್ಟಿದ್ದೆ. ಇಲ್ಲಿ ಜಯಂತ್ ಕುಸಿದು ಹೋಗ್ತಾರೆ. ಮಂಡಿ ಇವ್ರಿಗೆ ಕ್ಷಮೆ ಕೇಳ್ತಿದ್ದಾರೆ. ಬಟ್ ಪದೇ ಪದೇ ಕ್ಷಮಿಸುವುದಕ್ಕೆ ಇಲ್ಲಿ ಖಂಡಿತ ಜಾನು ಅದಕ್ಕೆ ತಯಾರಿಲ್ಲ ಅಂತಾನೆ ಹೇಳ್ಬೋದು. ಫೈನಲಿ ಜಾನು ಮತ್ತೆ ಜಯಂತ ಇಬ್ಬರ ನಡುವೆ ದೊಡ್ಡ ಬೆರಕು ಹಾಕೋದ್ರ ಮುಖಾಂತರ ಸಂಬಂಧವೇ ಕಳಚಿ ಬಿದ್ದಿದೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ